ಜೋಗ್ ಫಾಲ್ಸ್ ದ ನಯಾಗ್ರಾ ಆಫ್ ಇಂಡಿಯಾ ಅಂತ ಹೇಳಿದ್ರು ತಪ್ಪಾಗಲ್ಲ. ನಿಜವಾಗ್ಲೂ ನಮಗೆ ಆ ಫೀಲಿಂಗಿಂದ ಹೊರಗೆ ಬರೋಕ್ಕೆ ಸುಮಾರು ಹೊತ್ತಾಯಿತು. ನಾವು ಸಾಧಾರಣವಾಗಿ ಕರ್ನಾಟಕದಲ್ಲಿರೋರು ಏನು ಮಾಡ್ತೀವಿ, ಜೋಗು ನಮ್ಮೂರಲ್ಲೇ ಇರೋದು, ನಮ್ಮ ರಾಜ್ಯದಲ್ಲೇ ಇರೋದು, ಯಾವಾಗಲೂ ಒಂದ್ಸಲಿ ನೋಡೋಣ ಅನ್ನೋ ಒಂದು ಭಾವದಲ್ಲೇ ಉಳ್ಕೊಂಡ್ಬಿಡ್ತೀವಿ. ಸರಿಯಾಗಿ ನೋಡೋಕ್ಕೆ ಹೋಗಲ್ಲ. ಸ್ಕೂಲ್ ಟ್ರಿಪ್ಪಲ್ಲೂ ಯಾವಾಗಲೂ ಚಿಕ್ಕವರಿದ್ದಾಗ ಕರ್ಕೊಂಡು ಹೋಗಿರ್ತಾರೆ, ಆದರೆ ಅದನ್ನ ಸರಿಯಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿರಲ್ಲ. ನಾವು ಲೇಟಾಗಿ ಪ್ಲ್ಯಾನ್ ಮಾಡಿದ್ರು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ಜೋಗನ್ನ ಡೀಟೇಲಾಗಿ ನೋಡಬೇಕು ಅಂತ. ಜೋಗ್ ನಾರ್ಮಲಾಗಿ ಡೀಟೇಲಾಗಿ ನೋಡೋ ಚಾನ್ಸಸ್ ಎಲ್ಲರಿಗೂ ಸಿಗಲ್ಲ. ಅದು ಆಫ್ ಸೀಸನಲ್ಲಿ ಹೋದರೆ ಒಂದು ಸ್ವಲ್ಪ ಡೀಟೇಲಾಗಿ ನೋಡ್ಬೋದು. ನಾವೊಬ್ಬರು ಅಲ್ಲಿದ್ದಿದ್ದ ಗೈಡ್ನ ಕ್ಯಾಚ್ ಮಾಡಿಕೊಂಡು ಜೋಗ್ ಹತ್ತಿರದಿಂದ ನೋಡೋದು ಹಿಂಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಸೊ ಮುಂಗಾರು ಮಳೆಯಲ್ಲಿ ಜೋಗ್ನ ನೋಡಿದಾಗ ಐ ಥಿಂಕ್ ದಟ್ ವಾಸ್ ಒನ್ ಆಫ್ ದ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ವಿ ಹ್ಯಾಡ್ ಇನ್ ದ ಮೂವಿ. ಸೊ ಅದೇ ಥರ ಎಕ್ಸ್ಪೀರಿಯನ್ಸ್ ನಾವು ಆಗಬೇಕು ಅಂತ ಹೋಗಿದ್ದು ಸ್ವಲ್ಪ ಟ್ರೆಕ್ ಥರನೇ ಇತ್ತು. ನಮ್ಮನ್ನು ಪ್ಲ್ಯಾನ್ ಮಾಡಿ ಆ ಗೈಡು ಸುಮಾರು ಕಡೆಯಿಂದ ಕರ್ಕೊಂಡು ಹೋದರು. ಬೆಟ್ಟ ಲೈಕ್ ವಿ ಎಕ್ಸ್ಪ್ಲೋರ್ಡ್ ಸಮ್ ಹಿಲ್ಸ್ ಆ್ಯಂಡ್ ವಿ ಕೇಮ್ ಡೌನ್. ಆಮೇಲೆ ಇತ್ತು ನೋಡಿ ಮಜಾ. ಶರಾವತಿ ನದಿ ಹರಿದು ಬಂದು ಅದು ಜೋಗ್ ಫಾಲ್ಸ್ ಆಗಿ ಕೆಳಗೆ ಧುಮುಕುತ್ತಲ್ಲ, ಆ ಜಾಗಕ್ಕೆ ಆ ಗೈಡ್ ನಮ್ಮನ್ನು ಕರ್ಕೊಂಡು ಹೋದರು. ಅಲ್ಲಿಂದ ಅವ್ರು ನಿಂತು ವಿಡಿಯೋ ಮಾಡಿದ್ರು ನಮ್ಮನ್ನು. ಒಂದು ಡೀಪೆಸ್ಟ್ ಪಾಯಿಂಟ್ ಆಫ್ ದ ವ್ಯೂ ಕರ್ಕೊಂಡೋಗಿ ನಮ್ಗಲ್ಲಿ ಮಲಗೋದೇ ಒಂಥರ ಡಿಫ್ರೆಂಟ್ ಅನುಭವ. ಮೇಲಿಂದ ಕೆಳಗೆ ನೋಡಿದ್ರೆ ಅಷ್ಟು ಆಳನ, ಇಟ್ ವಾಸ್ ಸಮಥಿಂಗ್ ಎಲ್ಸ್. ನಿಜವಾಗ್ಲೂ ಹೇಳ್ತೀನಿ, ಫಸ್ಟು ಹೋಗಿದ್ದೆ ಶಮಿತಾ ಅಂತ, ನನ್ನ ಫ್ರೆಂಡ್ ಮಗಳು, ಭರತ್ ಮಗಳು. ಸೊ ಶೀ ವಾಸ್ ಸೋ ಎಕ್ಸೈಟೆಡ್ ಟು ಗೋ ಆ್ಯಂಡ್ ವಾಚ್ ದಟ್ ವ್ಯೂ. ಐ ಥಿಂಕ್ ಎಷ್ಟು ಧೈರ್ಯನಪ್ಪ ಅವಳಿಗೆ ಇಷ್ಟು ಎತ್ತರದಿಂದ ಹೋಗಿ ನೋಡೋದಕ್ಕೆ ಅಂತ. ಆ ಗೈಡು ವಿಡಿಯೋ ಮಾಡಿದ್ದಾರೆ. ಇಟ್ ಈಸ್ ಮೆಸ್ಮರೈಸಿಂಗ್. ನಾವು ಅಷ್ಟು ಜನ ಹೋಗಿ ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ಸಮಥಿಂಗ್ ಎಲ್ಸ್. ಇದು ಎಲ್ಲರಿಗೂ ಮಾಡೋ ಅಂಥದ್ದಲ್ಲ. 2 ದಿನ ನನಗೆ ಆ ಟ್ರಾಮಾ ಹೋಗಲಿಲ್ಲ. ಅಷ್ಟು ಎತ್ತರದಿಂದ ನೀರು ಬೀಳೋದು ನೋಡೋದು, ಇಟ್ ವಾಸ್ ಮ್ಯಾಜಿಕಲ್. ಆ ವಿಡಿಯೋ ಮಾಡ್ತಾ ಇದ್ದ ಗೈಡ್ನ ಹೆಸರು ರಕ್ಷಿತ್ ಅಂತ. ಅವರು ಎಷ್ಟು ಧೈರ್ಯದಿಂದ ಹತ್ತಿರ ಹೋಗಿ ಆ ಡೀಪೆಸ್ಟ್ ಪಾಯಿಂಟ್ಗೆ ವಿಡಿಯೋ ಮಾಡ್ತಾಯಿದ್ರು ಅಂತಂದರೆ, ನಮ್ಮ ಅಷ್ಟು ಜನದ್ದು ವಿಡಿಯೋ ಮಾಡಿದ್ರು. ಇಟ್ ಟೇಕ್ಸ್ ಸಮ್ ಹಾರ್ಟ್ ಟು ಡೂ ದಟ್ ಜಾಬ್. ಅವರು ಅಲ್ಲಿ ಗೈಡ್ ಆಗಿದ್ದು ಆ ಸೀಸನ್ ಟೈಮಲ್ಲಿ ಮಾಡ್ತಾರೆ. ಐ ಥಿಂಕ್ ವಿ ನೀಡ್ ಟು ಥ್ಯಾಂಕ್ ದೆಮ್ ಫಾರ್ ಡೂಯಿಂಗ್ ದಿಸ್. ಎಲ್ಲರಿಗೂ ಆ್ಯಕ್ಸೆಸ್ ಇರಲ್ಲ, ಅಲ್ಲಿ ಅಪ್ರೂವ್ಡ್ ಗೈಡ್ಸ್ ಇರ್ತಾರೆ. ಅವ್ರು ಮಾತ್ರ ನಮ್ಮನ್ನು ಆ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಜೋಗ್ನ ಡಿಫ್ರೆಂಟ್ ವ್ಯೂವಲ್ಲಿ ತೋರಿಸ್ತಾರೆ. ಐ ಥಿಂಕ್ ದಟ್ ಈಸ್ ಸಮಥಿಂಗ್ ಜೀನಿಯಸ್ ದಟ್ ಸಮ್ ಒನ್ ಕ್ಯಾನ್ ಪುಲ್ ಆಫ್. ಜೋಗ್ ಮುಗಿಸ್ಕೊಂಡು ಸೀದಾ ಹೊನ್ನಾವರ ಬಂದ್ವಿ. ಹೊನ್ನಾವರದಲ್ಲಿ ಅದ್ಭುತವಾದ ಬ್ಯಾಕ್ ವಾಟರ್, ಶರಾವತಿ ನದಿ ಇದೆ, ಬೋಟಿಂಗ್ ಇದೆ. ಕಂಪ್ಲೀಟ್ ಕೇರಳ ಫೀಲ್ ಬರುತ್ತೆ ನಿಮಗೆ. ಎಲ್ಲೂ ನಿಮಗೆ ಕೇರಳ ಮಿಸ್ ಮಾಡ್ತಾ ಇದ್ದೀನಿ, ಆಲಪಿ ಮಿಸ್ ಮಾಡ್ತಾ ಇದ್ದೀನಿ ಅಂತ ಅನ್ಸಲ್ಲ. ಐ ಥಿಂಕ್ ಎವ್ರಿ ಒನ್ ಶುಡ್ ಎಕ್ಸ್ಪ್ಲೋರ್ ದಿಸ್ ಪ್ಲೇಸ್. ಹೊನ್ನಾವರದಲ್ಲಿ ಬ್ಯಾಕ್ ವಾಟರ್ಸ್ ಬೋಟಿಂಗ್ ಇದೆ. ಐ ಮೀನ್ ನದಿ ನೀರಲ್ಲೇ ಕರ್ಕೊಂಡು ಹೋಗ್ತಾರೆ. ಇಟ್ ಗಿವ್ಸ್ ದಟ್ ಫೀಲ್ ಆಫ್ ಬ್ಯಾಕ್ ವಾಟರ್ಸ್. ಬ್ಯೂಟಿಫುಲ್ ಆಗಿರುತ್ತೆ. ಮಧ್ಯದಲ್ಲಿ ಜ್ಯೂಸ್ ಅಂಗಡಿಗಳಿರುತ್ತೆ, ಸ್ನ್ಯಾಕ್ಸ್ ಇರುತ್ತೆ, ಅಲ್ಲಿ ಸ್ಟಾಪ್ ಕೊಡ್ತಾರೆ. ಪ್ಯೂರ್ಲಿ ಒಂದು ಮಲೆನಾಡು ಮಧ್ಯ ಕಾಡಲ್ಲಿ ನದಿ ಒಳಗಡೆ ಸೈಲೆಂಟಾಗಿ ಬೋಟಲ್ಲಿ ಹೋಗ್ತಾ ಇದ್ರೆ ಇಟ್ ಟೇಕ್ಸ್ ಯು ಟು ಸಮ್ ಡಿಫ್ರೆಂಟ್ ಪ್ಲೇಸಸ್. ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡಿಕೊಂಡು ರಾತ್ರಿ ನಮ್ಮ ಸ್ಟೇ ಮಾಡೋ ಅಂಥ ಜಾಗ ಅಂದರೆ ಒಂದು ಗಮ್ಯಂ ಅಂತ ಒಂದು 5 ಸ್ಟಾರ್ ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ವಿ. ವಿ ವೆಂಟ್ ಟು ದಟ್ ಪ್ಲೇಸ್. ಅದು ಕುಮಟಾ ಮತ್ತು ಗೋಕರ್ಣ ಮಧ್ಯದಲ್ಲಿ ಬರುವಂಥ ಒಂದು ಬಾಡ ಅಂತ ಒಂದು ಪ್ಲೇಸಲ್ಲಿ ಬರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ರೆಸಾರ್ಟ್ ಅಂತಂದರೆ ನೀವು ನಂಬೋಕ್ಕಾಗಲ್ಲ. ಇಟ್ ಹ್ಯಾಸ್ ಅ ಪ್ರೈವೇಟ್ ಬೀಚ್ ಆ್ಯಕ್ಸೆಸ್. ರೆಸಾರ್ಟ್ ಒಳಗಡೆಯಿಂದನೇ ಬೀಚ್ಗೆ ಹೋಗ್ಬೋದು. ಆ ಬೀಚಲ್ಲಿನೂ ಜಾಸ್ತಿ ಜನ ಇರಲ್ಲ. ಇಟ್ ಕೀಪ್ಸ್ ಕಾಮ್ ಆ್ಯಂಡ್ ಸೈಲೆಂಟ್ ಆ್ಯಂಡ್ ಕ್ಲೀನ್. ಚೆನ್ನಾಗಿ ಆಟ ಆಡಿದ್ವಿ. ಆ್ಯಂಡ್ ಗಮ್ಯಮಲ್ಲಿ ಒನ್ ಆಫ್ ದ ಬೆಸ್ಟ್ ಪೂಲ್ಸ್ ಐ ಹ್ಯಾವ್ ಎವರ್ ಸೀನ್. ಎಷ್ಟು ದೊಡ್ಡದು ಅಂತಂದರೆ ಟಿಲ್ ನೌ ಹ್ಯಾವ್ ನಾಟ್ ಸೀನ್ ಸಚ್ ಅ ಬಿಗ್ ಪೂಲ್ ಎವರ್ ಇನ್ ಇಂಡಿಯಾ. ಅಷ್ಟು ತುಂಬ ಚೆನ್ನಾಗಿದೆ. ಬೀಚಲ್ಲಿ ಆಟ ಆಡ್ಕೊಂಡು ಬಂದ್ವಿ. ರಾತ್ರಿ ನಿಧಾನಕ್ಕೆ ಪೂಲಲ್ಲಿ ಇಳಿದ್ವಿ. ನಿಜವಾಗ್ಲೂ ಹೇಳ್ತೀನಿ, ಇಟ್ ವಾಸ್ ರಿಯಲಿ ವಾರ್ಮ್ ವಾಟರ್. ಆಲ್ಮೋಸ್ಟ್ ನಾವು ಮನೇಲಿ ಸ್ನಾನ ಮಾಡೋ ಅಂಥ ಬಿಸಿನೀರಷ್ಟು ಬಿಸಿ ಇತ್ತು ವಾಟರು. ಸುಮಾರು ತಾಟಾಡಿ ಲೇಟರ್ ವಿ ಹ್ಯಾಡ್ ಆ್ಯಂಡ್ ಸೆಲೆಬ್ರೇಟೆಡ್ ಮೈ ಬರ್ತ್ಡೇ ದೇರ್ ಆ್ಯಂಡ್ ವಿ ಮೂವ್ಡ್ ಆನ್. ಇಟ್ ವಾಸ್ ಅ ಬ್ಯೂಟಿಫುಲ್ ಪ್ಲೇಸ್. ಗಮ್ಯಂ ಈಸ್ ಅ ಪ್ಲೇಸ್ ಟು ವಿಸಿಟ್. ನೆಕ್ಸ್ಟ್ ಡೇ ಗಮ್ಯಮಿಂದ ಚೆಕ್ಔಟ್ ಮಾಡಿಕೊಂಡು ಒಂದು ಲೆಜೆಂಡ್ರಿ ಫೋರ್ಟ್ ನೋಡೋಕ್ಕೆ ಹೋದ್ವಿ. ಅದು ಮಿರ್ಜಾನ್ ಕೋಟೆ. ಮಿರ್ಜಾನ್ ಕೋಟೆ ಕಟ್ಟಿಸಿದವರು ಪೆಪ್ಪರ್ ಕ್ವೀನ್, ದ ಗ್ರೇಟೆಸ್ಟ್ ಕ್ವೀನ್ ಆಫ್ ಕರ್ನಾಟಕ, ಆಲ್ಸೋ ಇಂಡಿಯಾ, ಚೆನ್ನಭೈರಾದೇವಿ. ಇವ್ರು ಎಂಥ ಅದ್ಭುತವಾದ ಆಳ್ವಿಕೆ ಕೊಟ್ಟರು ಕರ್ನಾಟಕಕ್ಕೆ ಅಂತಂದರೆ, ಪೋರ್ಚುಗೀಸ್ಗೂ ನಮಗೂ ಅದ್ಭುತವಾದ ಬಿಸ್ನೆಸ್ನ ಕ್ರಿಯೇಟ್ ಮಾಡಿಕೊಟ್ರು.
ಬ್ಲ್ಯಾಕ್ ಪೆಪ್ಪರ್ನ ವೈಟ್ ಪೆಪ್ಪರಾಗಿ ಕನ್ವರ್ಟ್ ಮಾಡಿ ಅದನ್ನು ಬಿಸ್ನೆಸ್ ಮಾಡಿ ಅದನ್ನ ವ್ಯಾಲ್ಯೂ ಎಷ್ಟು ಬೆಳೆಸಿದ್ರು ಅಂತಂದರೆ ಶೀ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕ್ವೀನ್. ಆ ಕಂಪ್ಲೀಟ್ ಮಲೆನಾಡಿಗೆ ಒಂದು ಬಿಸ್ನೆಸ್ ವ್ಯಾಲ್ಯೂ ತಂದುಕೊಟ್ಟವ್ರು. ಇವತ್ತಿಗೂ ಅವ್ರನ್ನ ಮರೆಯೋ ಹಾಗೆ ಇಲ್ಲ. ಅಂಥ ರೂಲಿಂಗ್ ನಡೆಸಿದವರು ಚೆನ್ನಭೈರಾದೇವಿ 54 ವರ್ಷ ರೂಲ್ ಮಾಡಿದ್ದಾರೆ. ಅವತ್ತಿನ ಕಾಲಕ್ಕೆ ಯಾವ ಮ್ಯಾನೇಜ್ಮೆಂಟ್ ಸ್ಕೂಲು ಇರಲಿಲ್ಲ. ಒಂದು ಅದ್ಭುತವಾದ ಕೋಟೆ ಕಟ್ಕೊಂಡು ಅದನ್ನು ಲ್ಯಾಂಡ್ ಮಾರ್ಕಾಗಿ ಮಾಡಿಕೊಂಡು ಅಲ್ಲಿಂದ ಪೋರ್ಚುಗೀಸ್ ಜೊತೆ ಬಿಸ್ನೆಸ್ ಮಾಡ್ಕೊಂಡು ಗೆದ್ದಿದ್ದಾರೆ ಅಂತಂದರೆ ದಟ್ಸ್ ಅ ಗ್ರೇಟೆಸ್ಟ್ ಲೆಜೆಂಡ್ರಿ. ನಮ್ಮ ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡುವಂಥ ಇನ್ನೂ ಸಾಕಷ್ಟು ಜಾಗಗಳಿದೆ. ಅದರಲ್ಲಿ ಮಲೆನಾಡಂತೂ ಅದ್ಭುತವಾದ ಪ್ರದೇಶ. ಈ ಟ್ರಿಪ್ಪು ಸಾಕಷ್ಟು ಅನುಭವಗಳನ್ನ ಕೊಡ್ತು, ಪಾಠಗಳನ್ನ ಕೊಡ್ತು, ಕಲಿಕೆಯನ್ನು ಕೊಡ್ತು. ಮೋರ್ ಇಂಪಾರ್ಟೆಂಟ್ಲಿ ಜೀವನದ ಅತ್ಯಂತ ಸುಮಧುರ ಕ್ಷಣಗಳನ್ನ ಕಳೆಯುವಂಥ ಸಮಯ ಕೊಡ್ತು. It was a memorable trip for all of us.